ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಮೊನ್ನೆಯಷ್ಟೇ ಶನೈಶ್ಚರ ಮಹಾಯಾಗವನ್ನು ಇದೇ ಬೆಂಗಳೂರಿನಲ್ಲಿ ಗಾಂಧಿ ಬಜಾರಲ್ಲಿರ್ತಕ್ಕಂಥ ಶಿವಶಂಕರ ದೇವಾಲಯದಲ್ಲಿ ಭಾಳಷ್ಟು ಅರ್ಥಪೂರ್ಣವಾಗಿ ನಡೆಯಿತು. ಅಲ್ಲಿ ಪಂಚಾಯತನದ ಪೂಜೆಯಾಗಿ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಶನೈಶ್ಚರನಿಗೆ ವಿಶೇಷವಾದಂಥ ರೀತಿ ತೈಲಾಭಿಷೇಕ ಹಾಗೂ ಮಹಾಹೋಮ ಹಾಗೆ ಅಲ್ಲಿ ಬಂದಿರತಕ್ಕಂಥ ಭಕ್ತರನ್ನ ಸಹಿತ ಮಾತಾಡಿಸಿದ್ದು ಬಹಳ ವಿಶೇಷವಾಗಿತ್ತು. ಬನ್ನಿ ಆ ದೃಶ್ಯಗಳನ್ನು ಈ ದರ್ಶನ ಮಾಡಿ ಬರೋಣ. ಓಂ ನಮಃ ಶಿವಾಯ ಶಿವಾಯ ನಮಃ. 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 ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಓಂ ನಮಃ ಶಿವಾಯ 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 ಶಿವಾಯ ನಮಃ. ಹರ ಹರ ಮಹಾದೇವ. 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 ಓಂ ನಮಃ ಶಿವಾಯ ಶಿವಾಯ ನಮಃ. 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 ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಧಿಮಿಕಟ ಮೃದಂಗ ಬಾಜೆ. ಧಿಮಿಕಟ ಮೃದಂಗ ಬಾಜೆ. ಧಿಮಿಕ ಧಿಂ ಮೃದಂಗ ಬಾಜೆ. ಧಿಮಿಕ ಮೃದಂಗ ಬಾಜೆ. ಹರ ಹರ ಮಹಾದೇವ. 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 ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಂಕಷ್ಟರ ಮಹಾಗಣಪತಿ ಆಚರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಣ್ಣಿ. ಇವತ್ತು ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೂ ಶೀಘ್ರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕಾರಣ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಮಂಗಳವಾರದ ದಿವಸ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯನ್ನು ಎಲ್ಲ ರಾಶಿ ನಕ್ಷತ್ರದವರು ಆಚರಣೆ ಮಾಡಬಹುದು. ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥ ಈ ಒಂದು ದಿನಚರಿಗಳಲ್ಲಿ ಅಂದರೆ ನಿಮ್ಮ ಗ್ರಹ ನಕ್ಷತ್ರದಲ್ಲಿ ಒಂದಿಷ್ಟು ಒಳಿತನ್ನು ಕಂಡು ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಈ ಶುಭ ಸಂದರ್ಭದಲ್ಲಿ ಮಹಾಗಣಪತಿಯ ಮತ್ತು ಸಂಕಷ್ಟರ ಮಹಾಗಣಪತಿಯ ಅರ್ಚನೆಯ ಸಂಕಲ್ಪ ಸ್ವಾಮಿಗೆ 21 ಗರಿಕೆ 9 ಬಿಳಿ ಎಕ್ಕದ ಹೂ ಹಾಗೂ ಶ್ರೀಗಂಧದಿಂದ ಅರ್ಚನೆ ಮಾಡೋದರಿಂದ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಸಾಧ್ಯವಾದರೆ ಸ್ವಾಮಿಗೆ ಮೋದಕ ನೈವೇದ್ಯ ಹೋಮ ಹವನಗಳು ನಡೀತಕ್ಕಂಥ ಕಾಲದಲ್ಲಿ ಪೂರ್ಣಾಹುತಿಯ ವಸ್ತ್ರವನ್ನು ಸಮರ್ಪಿಸೋದ್ರಿಂದ ಆ ಸ್ವಾಮಿಗೆ ಸಮರ್ಪಣೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಸಿದ್ಧಿವಿನಾಯಕಾಯ ನಮಃ. ಈ ಪ್ರಕಾರವಾಗಿ ಸಿದ್ಧಿವಿನಾಯಕನಿಗೆ ವಿಶೇಷ ಮಂತ್ರದಿಂದ ಅನುಷ್ಠಾನವನ್ನು ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವೇ. ಹಾಗೆ ಕೇತುವಿನಿಂದ ಆಗುವಂತಹ ತೊಂದರೆ ತಾಪತ್ರಗಳಿದ್ದರೂ ಮಹಾಗಣಪತಿಯ ಅರ್ಚನೆ ಸಂಕಲ್ಪ ಬೇಕು.
ಹಾಗೆ ರಾಹುವಿನಿಂದ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದರೂ ಸಿದ್ಧಿವಿನಾಯಕನ ದರ್ಶನ, ಸಿದ್ಧಿವಿನಾಯಕನ ಅನುಷ್ಠಾನ ಬೇಕು. ಹಾಗೆ ಮಖಾ ನಕ್ಷತ್ರ ಸಿಂಹರಾಶಿ ಅಥವಾ ಸಿಂಹರಾಶಿಗೆ ಬರ್ತಕ್ಕಂತಹ ಯಾವುದೇ ದೋಷಗಳಿದ್ದರೂ ಸಹಿತ ಆ ದೋಷಗಳಿಂದ ಮುಕ್ತರಾಗಲಿಕ್ಕೆ ಗಕಾರ ಗಣಪತಿಯ ಅನುಷ್ಠಾನ ಬೇಕು. ಹಾಗಾಗಿ ಸಂಕಷ್ಟರ ಮಹಾಗಣಪತಿ ಸಿಂಹರಾಶಿಯವರಿಗೂ ಅಷ್ಟೇ ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಪ್ಪದಿರ ನೀವು ಮಾಡಬೇಕಾದ್ದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಆ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 108 ಬಾರಿ ಪಠನೆ ಮಾಡೋದರಿಂದ ಸಿಂಹರಾಶಿಯಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ಸಾಧ್ಯವಾದರೆ ಒಂದಿಷ್ಟು ಕಬ್ಬು ಅಥವಾ ಕಬ್ಬಿನ ಹಾಲು ಅಥವಾ ಬೆಲ್ಲ ಇಂತಹದ್ದನ್ನು ಗಣಪತಿ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಆರೋಗ್ಯ ವೃದ್ಧಿಗೋಸ್ಕರ ಆರೋಗ್ಯದಲ್ಲಾಗುವಂಥ ಸಣ್ಣಪಟ್ಟ ಸಮಸ್ಯೆಗಳಿಂದ ಮುಕ್ತರಾಗಿ ಆರೋಗ್ಯ ವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಬಿಳಿ ಹೂವು ಶ್ರೀಗಂಧವನ್ನು ಗಣಪತಿ ಆಲಯಕ್ಕೆ ಕೊಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಗಂಭೀರವಾದ ಆಲೋಚನೆ, ಯಾರೊಬ್ಬರೊಂದಿಗೆ ಮಾತಾಡಬೇಕಾದರೂ ಆಲೋಚನೆ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ನಾನು ಒಂಟಿಯಾಗಿದ್ದೇನೇನೋ ಅಥವಾ ನನ್ನಿಂದಲೇ ಸಾಧ್ಯ ಅಥವಾ ನಾನು ಈ ಕೆಲಸ ಕೈ ಹಾಕಿದರೆ ಆಗುತ್ತೋ ಇಲ್ವೋ ಅಥವಾ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆಯೋ ಇಲ್ವೋ, ಈ ಪ್ರಕಾರ 10 ಹಲವಾರು ಥರ ವಿಭಿನ್ನ ಆಲೋಚನೆಗಳು ನೀವು ಕನ್ಯಾ ರಾಶಿಯವರು ಮಾಡ್ತಿದ್ದೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಂತೂ ಇವತ್ತು ಒಂದು ಹೆಜ್ಜೆ ಹಾಕುವಂಥದ್ದು ಅಂದರೆ ಯಾವುದೇ ಕೆಲಸ ಕಾರ್ಯಕ್ಕೆ ಆಚೆ ಹೊರಡುವಂಥದ್ದು ಸಹಿತ ಬಹಳ ಕಷ್ಟಕರ ಅನಿಸುತ್ತೆ. ಕಾರಣ ಇವತ್ತಿನ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಇಲ್ಲ, ಮನಸ್ಸು ಬಹಳ ಚಂಚಲತೆ ಇದೆ. ಇಂತೆಲ್ಲ ಸಮಸ್ಯೆಗಳು ತೊಂದರೆಗಳು ನಿಮ್ಮದಾದ್ದರಿಂದ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಹಾಗಣಪತಿಯೊಂದಿಗೆ ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಗ್ರಾಮ ದೇವತೆಯ ದರ್ಶನ ಮಾಡುವಂತಹದ್ದು. ಇವತ್ತಿನ ದಿನ ರಾಹುಕಾಲದಲ್ಲಿ ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿಬೇಳೆಯನ್ನು ಯಾವುದಾದ್ರೂ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಸಣ್ಣಪುಟ್ಟ ಸಮಸ್ಯೆಗಳ ಸಹಿತ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಸಿದ್ಧಿವಿನಾಯಕನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಯಾರು ಮೊದಲನೇ ಕರೆ ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಯಲಹಂಕದಿಂದ ಮಾತಾಡ್ತಾ ಇರೋದು, ಶಾಂತಮ್ಮ ಅಂತ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ ಬಗ್ಗೆನೇ ಮಾತಾಡ್ಬೇಕು ಮೇಡಮ್, ಮನೆ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಗುರುಜಿ ಹತ್ರ. ಸರಿಮ್ಮ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಾ ಸರಿ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಕೋಟಿ ಕೋಟಿ ನಮಸ್ತೆ. ನಮಸ್ಕಾರ ಗುರುಜಿ. ತುಂಬಾ ದಿವಸದಿಂದ ಕಾಯ್ತಾ ಇದ್ವಿ ನಿಮ್ಗೋಸ್ಕರ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. ಕಾಫಿ ಕೇಳಲ್ಲ, ಇನ್ನು ಇವತ್ತು ಸಿಕ್ಕಿದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ. ತುಂಬಾ ಕಷ್ಟ ಮನೇಲಿ, ಮನೆ ಇಲ್ಲ, ಇವತ್ತೇ ಬಾಡಿಗೆ ಮನೇಲಿ ಇದ್ದೀವಿ. ಮಗ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾನೆ, ಯಜಮಾನ್ ಅಂಗಡಿ ಇಟ್ಕೊಂಡಿದೀವಿ. ಇರಕ್ ಮನೆ ಇಲ್ಲ, ಗೌರ್ಮೆಂಟ್ ನವ್ರ ಮನೆ ಕೊಟ್ಟಿದ್ದಾರೆ, ಮನೆ ರೆಡಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಗುರುಜಿ. ತುಂಬಾ ಕಷ್ಟ, ಏನ್ ಮಾಡಿದ್ರು ಅನ್ಕೊಡ್ತಾನೆ ಇಲ್ಲ. ಅದಕ್ಕೋಸ್ಕರ ತುಂಬಾ ಕಷ್ಟ ಗುರುಜಿ. ಸುಮಾರು ದಿವಸದಿಂದ ನಿಮ್ ಹತ್ರ ಮಾತಾಡ್ಬೇಕು ಅಂದ್ಬಿಟ್ಟು ನಾನು ಜಾಸ್ತಿ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, ನಂಗೆ ಸಿಕ್ಕಿಲ್ಲ ಗುರುಜಿ. ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ? ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಐರನ್ ಅಂಗಡಿ ಇಟ್ಕೊಂಡಿದ್ದೀವಿ ಗುರುಜಿ. ಐರನ್ ಅಂಗಡಿ. ಇರ್ಲಿ, ಆಲೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ನೀವು ಮಾಡುವಂತಹ ಕೆಲಸವನ್ನೇ ಗೌರವಿಸಿ, ಭಗವತಿ ಅಲ್ಲೇ ನಿಮ್ಮ ಕಣ್ಣಕ್ಕೆ ದರ್ಶನ ಕೊಡ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ವರತರಂಗದಲ್ಲಿ ತಾವು ಇಲ್ಲಿವರೆಗೂ ಯಾವ ಕಷ್ಟಗಳನ್ನು ನೋಡಿದ್ದೀರೋ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಅಷ್ಟು ಸಮಂಜಸವಾದಲ್ಲ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಮನಸ್ತಾಪಗಳು ಉಂಟಾಗುವಂಥದ್ದು, ಮನೇಲಿರ್ತಕ್ಕಂಥ ಒಬ್ರಿಗೊಬ್ರು ಮನಸ್ತಾಪಗಳು ತಂದುಕೊಳ್ಳುವಂಥದ್ದು, ಇಂಥವೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ. ಹೌದು ಗುರುಜಿ. ಜಾಸ್ತಿ ನನಗೂ ಅವಾಗ ಹುಷಾರೇ ಇರಲ್ಲ ಗುರುಜಿ. ಏನ್ ಮಾಡೋದು, ನಾವೇ ಅಮ್ಮ ಇಲ್ಲ, ಅಪ್ಪ ಇದ್ದಾರೆ, ತಿಳುವಳಿಕೆ ಇಲ್ಲ ಅಪ್ಪ ಅವ್ರಿಗೆ. ಅತ್ತೆ ಮಾವನ್ ಮನೆ ಕಡೆನೂ ಸಪೋರ್ಟ್ ಇಲ್ಲ. ಜಮೀನೆಲ್ಲ ಇದೆ ಗುರುಜಿ, ನಮ್ ಭಾವ ಎಲ್ಲ ಅವ್ರ ಹೆಸರಿಗೆ ಮಾಡಿಸ್ಕೊಂಡ್ ಇಟ್ಕೊಂಡಿದ್ದಾರೆ. ಮನೆ ಏನಾದ್ರು ನಾವ್ ಒಂದ್ ವ್ಯವಸ್ಥೆ ಮಾಡ್ಕೊಂತೀವಿ ಅಂದ್ರೆ ಅವ್ರು ಏನು ಬಿಟ್ಕೊಡ್ತಾ ಇಲ್ಲ. ಅತ್ತೆ ಮಾವ ತೀರೋದ್ರು, ಎಲ್ಲ ಅವ್ರ ಹೆಸರಿಗೆ ಮಾಡಿಸ್ಕೊಂಡು ಅವರೇ ಇಟ್ಕೊಂಡಿದ್ದಾರೆ. ಅವ್ರಿಗೆ ಮಕ್ಳಿಲ್ಲ, ಏನು ಇಲ್ಲ, ನಮ್ಗೇನು ಸಪೋರ್ಟ್ ಮಾಡಲ್ಲ. ಮನೆದಿಂಗಿದೆ, ನನಗ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ರಿ ಅಂತ ಹೋಗಿ ಕೇಳಿದ್ವಿ ನಾನು ನನ್ ಮಗ. ಆಯ್ತು ಮಾಡ್ತೀವಮ್ಮ, ಮಾಡ್ಕೊಡ್ತೀನಿ, ಮನೆದೆಲ್ಲ ಕೆಲಸ ಹಿಡಿಸ್ಬಿಡಣ, ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ರು.